ನಮಸ್ತೆ ವಿವರ್ಸ್, ರೇಖಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ತಮ್ಲೈನಲ್ಲಿ ನೋಡಿರ್ತೀರ ನಿಮ್ಮ ಫ್ಯೂಚರ್ ಸ್ಪಾಸ್ ಹೇಗಿರ್ತಾರೆ, ಅವ್ರ ಎನರ್ಜೀಸ್ ಏನು ಅಂತ ನಾವು ಇವತ್ತಿನ ರೀಡಿಂಗಲ್ಲಿ ಚೆಕ್ ಮಾಡ್ತಾ ಇದ್ವಿ. ಯಾರೆಲ್ಲ ಲವ್ ರಿಲೇಷನ್ಶಿಪ್ಪಲ್ಲಿ ನೀವಿದ್ದೀರಿ, ಬಾಂಡಿಂಗ್ ಇದೆ ಅನ್ನೋರು ಕೂಡ ಈ ಒಂದು ವಿಡಿಯೋನ ನೋಡ್ಬೋದು. ಅಥವಾ ಯಾರೆಲ್ಲ ಇನ್ನೂ ರಿಲೇಷನ್ಶಿಪ್ಪಲ್ಲಿ ಬಂದಿಲ್ಲ, ಮ್ಯಾರೇಜ್ ಆಗಬೇಕಂತ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಫ್ಯೂಚರ್ ಸ್ಪಾಸ್ ಹೇಗಿದ್ದಾರೆ, ಹೇಗಿರ್ಬೋದು ಅಂತ ಏನಾದರೂ ನೀವು ಫೀಲ್ ಮಾಡ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ, ಥಾಟ್ಸ್ ಬರ್ತಾ ಇರತ್ತೆ ಅಂತ ಅನ್ನೋದಾದರೆ ನಿಮಗೆ ಈ ಒಂದು ರೀಡಿಂಗು ಹೆಲ್ಪ್ಫುಲ್ ಆಗ್ಬೋದು. ಸೊ ನಾವು ಟ್ಯಾರೋಟ್ ಆ್ಯಂಡ್ ಒರಾಕಲ್ಸ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 2 ಪೈಲ್ ಇದೆ. ಓಕೆ, ಪೈಲ್ 1 ಓಕೆ 7 ಚಕ್ರ, ರೋಸ್ ಕಾರ್ಡ್ಸ್ ವಿತ್ ಥರ್ಡ್ ಐ ಚಕ್ರ, ಥ್ರೋಟ್ ಚಕ್ರ ರಿಲೇಟೆಡ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಇದು, ಹಾಗೆ ಇನ್ನೊಂದು ಪ್ರೊಟೆಕ್ಷನ್ ಬ್ರಾಸ್ಲೆಟ್ಟು. ಓಕೆ, ಈ 2 ಬ್ರಾಸ್ಲೆಟಲ್ಲಿ ಯಾವ ಬ್ರಾಸ್ಲೆಟ್ ನಿಮಗೆ ಹೆಚ್ಚು ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ನೀವು ನೋಡ್ಬೋದು. ಮೊದಲನೇದಾಗಿ ನಿಮ್ಮ ಹೆಸರನ್ನು 3 ಬಾರಿ ಹೇಳಿ. ನಿಮಗೆ ನಿಮ್ಮ ಲವರ್ ಏನಾದರೂ ನಿಮ್ಮ ಜೊತೆಗಿದ್ದರೆ ಅಥವಾ ಯಾರ್ದಾರ ಜೊತೆಗೆ ಬಾಂಡಿಂಗ್ ಇತ್ತು ಅಂತಂದರೆ ಅವ್ರ ಹೆಸರನ್ನು 3 ಬಾರಿ ಹೇಳ್ಕೊಬೋದು. ಅಥವಾ ಬೇಡ ನಮಗೆ ನ್ಯೂಟ್ರಲ್ ಇರಲಿ ಅನ್ನೋದಾದರೆ ನ್ಯೂಟ್ರಲ್ ಆಗು ಕೂಡ ನೀವು ಯೂನಿವರ್ಸ್ ಹತ್ರ ಪ್ರೇಯರ್ ಮಾಡಿ, ನನ್ನ ಫ್ಯೂಚರ್ ಸ್ಪಾಸ್ ಹೇಗಿರ್ತಾರೆ, ಎನರ್ಜೀಸ್ ಏನು ಅನ್ನೋದನ್ನು ಗೈಡ್ ಮಾಡಿ ಅಂತೇಳಿ ನೀವು ಪ್ರೇಯರ್ ಮಾಡ್ಕೋಬೋದು. ಓಕೆ, ಸೊ ಯಾವುದಾದ್ರು ಒಂದು ಪೈಲನ್ನು ಆಯ್ಕೆ ಮಾಡ್ಕೊಳ್ಳಿ. ಡೀಪ್ ಇನಲೇಷನ್ ಮಾಡಿ ಒಂದು 3 ಸರಿ ಡೀಪ್ ಬ್ರೆತ್ ತಗೊಳ್ಳಿ. ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಓಪನ್ ಮೈಂಡ್ ಆಗಿ ಓಕೆ ಈ ಒಂದು ಎನರ್ಜೀಸನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ, ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ. ಓಕೆ ಓಕೆ ಈ ಪೈಲ್ ಯಾರು ಆಯ್ಕೆ ಮಾಡಿದ್ದೀರಾ ನಿಮಗಾಗಿ ಮೊದಲನೇದಾಗಿ ನಾನು ರೀಡಿಂಗನ್ನು ಮಾಡ್ತೀನಿ. ಓಕೆ ಓಕೆ ಸೊ ಇದನ್ನು ಇಲ್ಲೇ ಇಟ್ಟಿರ್ತೀನಿ. ಓಕೆ ವೆಯ್ಟ್. ಓಕೆ, ನೀವು ಮೇಲ್ ಆಗಿದ್ದರೆ ನಿಮ್ಮ ಫೀಮೇಲ್ ಬಗ್ಗೆ ನೋಡ್ತಾ ಇದ್ದೀರಾ. ಓಕೆ, ನೀವು ಫೀಮೇಲ್ ಆಗಿದ್ದರೆ ಮೇಲ್ ಬಗ್ಗೆ ನೋಡ್ತಾ ಇದ್ದೀರಾ. ಹಾಗೆಯೇ ಕೆಲವರಿಗೆ ಮೇಲ್ ಮೇಲೆ ಮೇಲ್ಗೆ, ಫೀಮೇಲ್ ಮೇಲೆ ಫೀಮೇಲ್ಸ್ಗೆ ಲವ್ ಅಟ್ರಾಕ್ಷನ್ ಇರ್ಬೋದು. ಬಹುಶಃ ನೀವು ಮ್ಯಾರೇಜ್ ಆಗಬೇಕು ಅಂತ ಇದ್ದರೆ ನೋಡ್ಬೋದು ಈ ಒಂದು ರೀಡಿಂಗ್ಸ್ನ. ಓಕೆ ಓಕೆ ಮೊದಲನೇದಾಗಿ ನಿಮ್ಮ ಪಾರ್ಟ್ನರು ತುಂಬಾ ಎಮೋಷನ್ಸ್, ಫೀಲಿಂಗ್ಸಿಗೆ, ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಮಾಡುವಂತಹ ವ್ಯಕ್ತಿ. ಓಕೆ, ತುಂಬ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋವಂತಹ ವ್ಯಕ್ತಿ, ಡಿಸಿಷನ್ನನ್ನು ಬೇಗ ತೆಗೆದುಕೊಳ್ಳೋ ಅಂತಹ ವ್ಯಕ್ತಿ, ಯಾವುದೇ ಗಡಿಬಿಡಿ ಮಾಡೋದಿಲ್ಲ. ಓಕೆ, ತುಂಬ ದೂರ ಆಲೋಚನೆ ಮಾಡಿ ಯೋಚನೆಯನ್ನು ಮಾಡುವಂತಹ ವ್ಯಕ್ತಿ, ಬೇಗ ಅವಸರ ಮಾಡುವಂತಹ ವ್ಯಕ್ತಿ ಅಲ್ಲ. ಅವರು ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಬಿಲೀವನ್ನು ಇಡ್ತಾರೆ. ಓಕೆ, ಅದು ರೊಮ್ಯಾಂಟಿಕ್ ಪಾರ್ಟ್ನರ್ಶಿಪ್ಪಲ್ಲೂ ಬಿಲೀವ್ ಇಡ್ತಾರೆ, ನಾರ್ಮಲ್ ರಿಲೇಷನ್ಶಿಪ್ಪಲ್ಲೂ ಬಿಲೀವ್ ಇಡ್ತಾರೆ, ಹಾಗೆಯೇ ಫ್ರೆಂಡ್ಶಿಪ್ಪಲ್ಲೂ ಕೂಡ ಸ್ಟ್ರಾಂಗ್ ಬಾಂಡಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಅವರು ಬಿಸ್ನೆಸ್ ಮಾಡ್ತಾಯಿದ್ರು, ಅಲ್ಲೂ ಕೂಡ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಅವರಾಗಿರ್ತಾರೆ. ಓಕೆ, ಬಿಸ್ನೆಸ್ ಮಾಡೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ, ಹಾಗೆಯೇ ಸ್ಟೆಬಲ್ ಆಗಿ ಇರೋದ್ರಲ್ಲಿ ಬಿಲೀವನ್ನು ಇರೋವಂತಹ ವ್ಯಕ್ತಿ. ಓಕೆ, ಸೊ ತುಂಬ ಎಮೋಷನ್ಸ್ ಇರ್ತಾರೆ. ಅವ್ರಿಗೆ ಏನಾದ್ರು ಹರ್ಟ್ ಆಯ್ತಂದರೆ ಬೇಗ ಅವ್ರ ಮನಸ್ಸು ನೋವಾಗುತ್ತೆ. ಓಕೆ, ಸೊ ನಿಮ್ಮ ಒಂದು ಫ್ಯೂಚರ್ ಸ್ಪಾಸ್ ಏನಿದ್ದಾರೆ ಅವರಿಗೆ ನಿಮ್ಮ ಜೊತೆಗೆ ಸ್ಟ್ರಾಂಗ್ ಬಾಂಡಿಂಗ್, ಫ್ಯಾಮಿಲಿ ಕ್ರಿಯೇಟ್ ಮಾಡೋಕ್ಕಿಷ್ಟ. ಓಕೆ, ಅವ್ರಿಗೆ ನೀವು ಇಷ್ಟ, ನಿಮ್ಮ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಆಗುತ್ತೆ, ಮಕ್ಕಳು ಇರೋಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ, ಟೋಟಲಿ ಹ್ಯಾಪಿ ಫ್ಯಾಮಿಲಿ ಅವ್ರಿಗಿಷ್ಟ. ಓಕೆ, ಹಾಗೆಯೇ ತುಂಬಾ
ಪ್ಯಾಷನೇಟ್ ಎನರ್ಜಿ ಇರುವಂತಹ ವ್ಯಕ್ತಿ. ಓಕೆ, ತುಂಬ ರೊಮ್ಯಾಂಟಿಕ್ ವ್ಯಕ್ತಿ. ಓಕೆ, ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಅವರು ನೋಡೋಕ್ಕೆ ಹೇಗಿರ್ತಾರೆ ಅಂತ ಅನ್ನೋದಾದರೆ, ಒಂದು ಅವರು ಕ್ಯಾಪ್ ಹಾಕ್ತಾ ಇರ್ಬೋದು, ರೆಡ್ ಕ್ಯಾಪ್. ಓಕೆ, ಬ್ರೌನಿಶ್, ವೈಟ್, ಬ್ಲೂ, ಡಾರ್ಕ್ ಇಂಡಿಗೋ ಬ್ಲೂ ಆ್ಯಂಡ್ ಕಾಕಿ ಕಲರ್. ಮಿಲ್ಟ್ರಿ ಕ್ಯಾಪ್ ಥರ ಸಿಗುತ್ತೆ, ಮಿಲ್ಟ್ರಿ ಕ್ಯಾಪ್ ಅವರು ಹಾಕ್ಕೊಳ್ತಾ ಇರ್ತಾರೆ. ಓಕೆ, ಓಕೆ, ವೆಕೇಷನಲ್ಲಿ ಹಾಕುವಂತಹ ಕ್ಯಾಪ್ ಅವರು ಹಾಕ್ಕೊಳ್ಬೋದು ಅಥವಾ ಯೂಸ್ ಮಾಡ್ತಾ ಇರ್ಬೋದು. ಓಕೆ, ಕೆಲವರು ಪೇಟ ಸುತ್ಕೊಳ್ತಾರೆ. ಓಕೆ, ಸೊ ಬಹುಶಃ ರೈತ ಕೂಡ ಆಗಿರ್ಬೋದು. ಓಕೆ, ತುಂಬ ಟ್ರೆಡಿಷ್ನಲ್ ಆಗಿ ಬಟ್ಟೆ ವೇರ್ ಮಾಡೋದು ಅವ್ರಿಗಿಷ್ಟ. ಓಕೆ, ಶಲ್ಯ ಪಂಚೆ ಶರ್ಟ್ ಈ ಥರ ಅವ್ರಿಗೆ ಹಾಕೊಳ್ಳೋಕೆ ಇಷ್ಟ. ಓಕೆ, ಲೇಡೀಸಲ್ಲಿ ಅವರು ಟ್ರೆಡಿಷ್ನಲ್ಗೂ ಇಷ್ಟ, ಮಾಡರ್ನ್ ಡ್ರೆಸ್ ಕೂಡ ವೇರ್ ಮಾಡ್ತಾರೆ. ಓಕೆ, ಸೊ ತುಂಬ ಕಂಫರ್ಟೇಬಲ್ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ. ಓಕೆ, ತುಂಬ ಲೆಂತಿ ಹೇರ್ ಏನಿಲ್ಲ. ಓಕೆ, ಅವರ ಶೋಲ್ಡರ್ವರೆಗೆ, ಶೋಲ್ಡರಿಂದ ಒಂಚೂರು ಕೆಳಗೆ ಅವರ ಹೇರ್ ಇರ್ಬೋದು. ಬ್ರೌನ್ ಬ್ಲ್ಯಾಕಿಶ್ ಮಿಕ್ಸ್ ಹೇರ್ ಕಲರ್ಸ್. ಓಕೆ, ಸೊ ಅವ್ರು ಕ್ರಾಪ್ ತೆಗಿತಾರೆ ಹೇರ್ನ. ಇನ್ನು ಕೆಲವರು ಹೇರ್ನ ಅಪ್ ಮಾಡಿ ತಲೆ ಬಾಚ್ಕೊಳ್ತಾರೆ. ಓಕೆ, ತುಂಬಾ ಮೆಚ್ಯೂರ್ಡ್ ಪರ್ಸನ್ ಅಂತ ಹೇಳ್ಬೋದು. ಓಕೆ, ನಿಮ್ಮ ಜೊತೆಗೆ ಮ್ಯಾರೇಜ್ ಆಯಿತು ಅಂತಂದರೆ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಓಕೆ, ಸಿಚುಯೇಷನ್ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟೇ, ಯಾಕಂದರೆ ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಏರ್ಪಡೋ ಚಾನ್ಸಸ್ ಇದೆ. ಓಕೆ, ಒಟ್ಟಿನಲ್ಲಿ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ, ಆ ಥರದ್ದು ಒಂದು ಎನರ್ಜೀಸು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಖುಷಿ ಪಡಿ, ತುಂಬಾ ಇದು. ಆ್ಯಂಡ್ ಕೆಲವ್ರದ್ದು ಇಲ್ಲಿ ಸೋಲ್ಮೇಟ್ ಎನರ್ಜಿ ಇದೆ, ಕೆಲವ್ರದ್ದು ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿ ಇದೆ. ಸೊ ನಿಮ್ಮ ಟ್ವಿನ್ ನಿಮ್ಮ ಜೊತೆಗೆ ಯೂನಿಯನ್ ಆಗುವಂತಹ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಸೋಲ್ಮೇಟ್ ಇತ್ತು ಅಂತಂದರೆ ಹಿಂದಿನ ಪೂರ್ವ ಜನ್ಮದ 3 ಜನ್ಮದ ಹಿಂದಿಂದ ನೀವು ಒಂದಾಗ್ತಾ ಇರೋ ಒಂದು ಎನರ್ಜಿ ಕೂಡ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ಅಂದರೆ ಕಂಟಿನ್ಯೂಸ್ ಆಗಿ ಇದು ನೀವು ಸೇರ್ತಾ ಇರೋದು 3ನೇ ಜನ್ಮ ಆಗಿರ್ಬೋದು ಅಥವಾ 4ನೇ ಜನ್ಮ ಆಗಿರ್ಬೋದು. ಆ ಥರ ಜನ್ಮದಲ್ಲಿ ನೀವು ಒಂದಾಗ್ತಾ ಬಂದಿರುವಂತಹ ಒಂದು ಎನರ್ಜಿ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಸ್ಟ್ರಾಂಗ್ ಬಾಂಡಿಂಗ್ ಕಾಣಿಸ್ತಾ ಇದೆ. ಇದು ಕೇವಲ ಫಿಸಿಕಲ್ ರಿಲೇಷನ್ಶಿಪ್ ಮಾತ್ರ ಅಲ್ಲ, ಮೆಂಟಲಿ, ಎಮೋಷ್ನಲಿ, ಸೋಲ್ ವೈಸು ನಿಮ್ಮ ಬಾಂಡಿಂಗು ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮಿಬ್ಬರ ನಡುವೆ ಟೆಲಿಪೆಥಿಕ್ ವರ್ಕ್ ಆಗುತ್ತೆ. ಓಕೆ, ನೀವು ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ಮೆಸೇಜ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕಣ್ಣನ್ನು ನೋಡಿದ್ರೂ ಸಾಕು, ನಿಮ್ಮ ಫೀಲಿಂಗ್ಸ್ ಅಥವಾ ನೀವೇನು ಹೇಳ್ತಾ ಇದ್ದೀರಾ, ನಿಮ್ಮ ಮಾತೇನಿದೆ ಅದು ಅರ್ಥ ಆಗುತ್ತೆ. ಕಣ್ಣಿನ ಭಾಷೆ ಸ್ಟ್ರಾಂಗ್ ಇದೆ. ಓಕೆ, ಸೊ ನೀವೇನಾದರೂ ಅವರನ್ನು ಈಗ ಆಲ್ರೆಡಿ ಮೀಟ್ ಆಗಿದ್ದರೆ, ನೀವು ಅವ್ರನ್ನ ನೆನ್ಪು ಮಾಡ್ತಾಯಿದ್ರೆ ತಕ್ಷಣ ಅವ್ರ ಕಾಲ್ ನಿಮಗೆ ಬರುತ್ತೆ. ಅಥವಾ ಅವ್ರೇನಾದರೂ ನಿಮ್ಮನ್ನು ನೆನ್ಪು ಮಾಡ್ತಾಯಿದ್ರೆ ನೀವು ಅವ್ರಿಗೆ ಕಾಲ್ ಮಾಡೋದು ಅಥವಾ ನೀವು ಅವ್ರನ್ನ ನೆನ್ಪು ಮಾಡೋದು, ಈ ಥರ ಕಾಣಿಸುತ್ತೆ. ಓಕೆ, ಸೊ ತುಂಬಾ ಸ್ಟ್ರಾಂಗ್ ಕಮ್ಯುನಿಕೇಷನ್, ಒಳ್ಳೆ ಮಾತು. ಓಕೆ, ಸಮ್ಟೈಮ್ಸ್ ರೂಡಾಗೂ ಮಾತಾಡ್ಬೋದು, ಬಟ್ ಅದಕ್ಕೆಲ್ಲ ಹರ್ಟ್ ಆಗೋಕ್ಕೆ ಹೋಗಬೇಡಿ. ಓಕೆ, ಪಾಸ್ಟ್ನ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾರಾದರೂ ಇಲ್ಲಿ ನಿಮ್ಮ ಎಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಸೊ ಅದನ್ನು ಬಿಡೋದು ಒಳ್ಳೆಯದು, ಮೂವ್ ಆನ್ ಆಗೋದು ಒಳ್ಳೆಯದು. ಓಕೆ, ಮೂವ್ ಆನ್ ಆಗಿಬಿಟ್ಟು ನಿಮ್ಮ ಲೈಫಲ್ಲಿ ಡಿವೈನ್ ಅಥವಾ ಡೆಸ್ಟಿನಿ ಪಾರ್ಟ್ನರ್ ಅಂತ ಯಾರಿದ್ದಾರೆ ಅವರನ್ನು ವೆಲ್ಕಮ್ ಮಾಡೋಕ್ಕೆ ರೆಡಿಯಾಗಿ. ಪಾಸ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರಬಹುದು. ಓಕೆ, ನೀವು ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿರ್ಬೋದು, ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರ ಬಗ್ಗೆ ನೀವೇನಾದ್ರು ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅವ್ರ ಜೊತೆಗೆ ಯಾವುದೇ ಒಂದು ಬಾಂಡಿಂಗ್ ನನಗಿಲ್ಲಿ ಕಾಣಿಸ್ತಿಲ್ಲ. ಬದಲಿಗೆ ಇದೊಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗೋದು ಅಥವಾ ಪೂರ್ವಜನ್ಮದ ವ್ಯಕ್ತಿ. ಓಕೆ, ಅದನ್ನಂತೂ ಹೇಳಬಲ್ಲೆ. ಈಗ ಆಲ್ರೆಡಿ ಯಾರಾದರೂ ಎಕ್ಸ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಇದು ಎಕ್ಸ್ ರೀಡಿಂಗ್ ಅಲ್ಲ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಹ್ಯಾಪಿಯಾಗಿರ್ತಾರೆ. ಆ್ಯಂಡ್ ಇದು ನಿಮಗೆ ಅರೇಂಜ್ ಮ್ಯಾರೇಜ್ ಕೂಡ ಆಗ್ಬೋದು ಅಥವಾ ಲವ್ ಮ್ಯಾರೇಜ್ ಆಗ್ಬೋದು. ಅರೇಂಜ್ ಮ್ಯಾರೇಜು ನನಗೆ ಇಲ್ಲಿ ಒಂದು 10 to 15% ಅರೇಂಜ್ ಮ್ಯಾರೇಜ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಇನ್ನು 80-85% ಅಷ್ಟು, 90% ಅಷ್ಟು, ಓಕೆ ಸಾರಿ 85-90% ಅಷ್ಟು ಲವ್ ಮ್ಯಾರೇಜ್ ಕಾಣಿಸ್ತಾ ಇದೆ. ಸೊ ನಿಮ್ಮ
ಆ ಒಬ್ಬ ಪರ್ಸನ್ನು ನಿಮ್ಮ ಆಸುಪಾಸು ನೀವು ಇರುವಂತಹ ಜಾಬ್ ಮಾಡುವಂತಹ ಪ್ಲೇಸಲ್ಲಿ ಸಿಗಬಹುದು, ಅಥವಾ ನಿಮ್ಮ ರಿಲೇಟಿವ್ಸ್ ನಡುವೆ ಸಿಗುವಂತಹ ಚಾನ್ಸಸ್ಸು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಒಂದು ಹ್ಯಾಪಿ ಜಾಯ್ಫುಲ್ ಪರ್ಸನ್ ಅಂತ ಹೇಳ್ಬೋದು, ಯಾವಾಗಲೂ ಎಂಜಾಯ್ಮೆಂಟ್ ಮಾಡುವಂತಹ ಪರ್ಸನ್ ಅಂತ ಹೇಳ್ಬೋದು. ಕೆಲಸದ ವೈಸು ನೋಡೋದಾದರೆ, ಮನಿ ಅರ್ನಿಂಗ್ ಮಾಡೋದಾದರೆ ಅದರಲ್ಲಿ ಹಾರ್ಡ್ ವರ್ಕ್ ಮಾಡಿ ಮನಿಯನ್ನು ಅರ್ನ್ ಮಾಡೋದು, ಸೋರ್ಸ್ ವೈಸ್ ಮನಿ ಅರ್ನಿಂಗ್ ಮಾಡುವಂತಹ ಒಂದು ಕೆಪಾಬಿಲಿಟಿ ಇರುವಂತಹ ವ್ಯಕ್ತಿ ನನಗಿಲ್ಲಿ ಕಾಣಿಸ್ತಾ ಇದ್ದಾರೆ. ತುಂಬಾ ಜಾಯ್ಫುಲ್ಲಾಗಿ ಲೈಫನ್ನು ಎಂಜಾಯ್ ಮಾಡಬೇಕು ಅನ್ನೋವಂತಹ ವ್ಯಕ್ತಿ. ಸೊ ನಿಮ್ಮ ಜೊತೆಗೆ ಅದನ್ನು ಪ್ಯಾಷನೇಟಾಗಿ ಲೈಫನ್ನು, ರೊಮ್ಯಾಂಟಿಕ್ ಲೈಫನ್ನು, ಮ್ಯಾರೇಜ್ ಲೈಫನ್ನು ಎಂಜಾಯ್ ಮಾಡುವಂತಹ ವ್ಯಕ್ತಿ. ಸೊ ನೀವು ಅವ್ರ ಲೈಫಲ್ಲಿ ಬಂದ್ರಿ ಅಂತಂದರೆ ಅಥವಾ ಅವ್ರು ನಿಮ್ಮ ಲೈಫಲ್ಲಿ ಬಂದರು ಅಂತಂದರೆ ಒಂದು ಕಂಪ್ಲೀಟ್ ಎನರ್ಜಿನ ಫೀಲ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ನಿಮ್ಮ ರೀಡಿಂಗ್ ಆಗಿತ್ತು. ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ. ರೆಸನೇಟ್ ಆಯಿತಾ ಅಂತ ನಾನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಪೈಲ್ 2 ಮೆಂಬರ್ಸ್ ವಿವರ್ಸ್ ಯಾರಿದ್ದೀರಿ, ನಿಮಗಾಗಿ ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ತಾ, ನೀವು ಯಾರದಾದ್ರೂ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವ್ರ ಹೆಸರನ್ನು ಹೇಳ್ಬೋದು, ಅಥವಾ ಬೇಡ ನಾನು ನ್ಯೂಟ್ರಲ್ ಆಗಿ ನೋಡ್ತೀನಿ ಅನ್ನೋದಾದರೆ ನಿಮ್ಮ ಫ್ಯೂಚರ್ ಸ್ಪಾಸ್ ಹೇಗಿರ್ತಾರೆ, ಅವರ ಎನರ್ಜೀಸ್ ಹೇಗಿರುತ್ತೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಓಕೆ, ಸೊ ತುಂಬ ಓಪನ್ ಮೈಂಡಾಗಿ ಈ ಒಂದು ರೀಡಿಂಗನ್ನು ನೋಡಿ. ಓಕೆ, ಡೀಪ್ ಇನಲೇಷನ್ ಮಾಡಿ, ಯೂನಿವರ್ಸ್ ಹತ್ರ ಪ್ರೇ ಮಾಡಿ, ನನ್ನ ಫ್ಯೂಚರ್ ಸ್ಪಾಸ್ ಹೇಗಿರ್ತಾರೆ, ಅವರ ಎನರ್ಜೀಸ್ ಹೇಗಿರುತ್ತೆ ಅಂತ ತಿಳಿಸಿ, ಯೂನಿವರ್ಸ್ ಗೈಡ್ ಮಾಡಿ ಅಂತೇಳಿ ಕೇಳ್ಕೊಳ್ಳಿ. ಓಕೆ, ಒಂದು ಪಕ್ಷ ನಿಮಗೆ ಪೈಲ್ ಸೆಲೆಕ್ಷನಲ್ಲಿ ಕನ್ಫ್ಯೂಷನ್ ಆಯ್ತಂದರೆ ನೀವು ಪೈಲ್ 1 ಕೂಡ ನೋಡ್ಬೋದು. ಓಕೆ, ಪೈಲ್ 2 ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ನೀವು ಅವ್ರ ಲೈಫಲ್ಲಿ ಬಂದರೆ ಅಥವಾ ಅವ್ರು ನಿಮ್ಮ ಲೈಫಲ್ಲಿ ಬಂದರೆ ಫುಲ್ಫಿಲ್ಮೆಂಟ್ ಎನರ್ಜೀಸ್ ಥರ ಕಾಣಿಸುತ್ತೆ, ಬಟ್ ಸ್ಟ್ರಗಲ್ಸ್ ಜಾಸ್ತಿ ಇದೆ. ಓಕೆ, ಸೊ ಬಹುಶಃ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವೆ ಕಾರ್ಮಿಕ್ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓಕೆ, ಇದು ಕೂಡ 3 ರಿಂದ 8 ಜನ್ಮ ಓಕೆ, ಕೆಲವ್ರದಿಲ್ಲಿ 3 ಜನ್ಮದಿಂದ ಕಂಟಿನ್ಯೂ ಆಗಿ ನಿಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ನಡೀತಾ ಇದೆ ಸೋಲ್ ವೈಸು. ಓಕೆ, ಇನ್ನು ಕೆಲವ್ರದಿಲ್ಲಿ 2 ಜನ್ಮದಿಂದ, ಇನ್ನು ಕೆಲವ್ರದಿಲ್ಲಿ 8ನೇ ಜನ್ಮ ಕಾಣಿಸ್ತಾ ಇದೆ. ಓಕೆ, 8 ಜನ್ಮದಲ್ಲೂ ಕೂಡ ನೀವು ಫುಲ್ಫಿಲ್ಮೆಂಟನ್ನು ಫೀಲ್ ಮಾಡಿಲ್ಲ, ನಿಮ್ಮ ಪರ್ಸನ್ ಫುಲ್ಫಿಲ್ಮೆಂಟನ್ನು ಫೀಲ್ ಮಾಡಿಲ್ಲ. ಸೊ ಇಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ನಿಮಗೆ ಪಾಠ ಕಲಿಸೋಕ್ಕಾಗಿ ಬಂದಿರತಕ್ಕಂತಹ ಪರ್ಸನ್ ಆಗಿರ್ಬೋದು, ಅಥವಾ ನೀವು ಅವ್ರ ಲೈಫಲ್ಲಿ ಪಾಠ ಕಲಿಸೋವಂಥ ಪರ್ಸನ್ ಆಗಿರೋ ಚಾನ್ಸಸ್ ಇದೆ. ಓಕೆ, ಸೊ ಅವರು ಒಂದು ಇಮ್ಮೆಚ್ಯೂರ್ಡ್ ಪರ್ಸನ್ ಅಂತ ಹೇಳ್ಬೋದು. ತುಂಬಾ ಕನ್ಫ್ಯೂಷನ್, ತುಂಬಾ ಸ್ಟ್ರೆಸ್ಫುಲ್ ಇರೋವಂತಹ ವ್ಯಕ್ತಿ ಆಗಿರ್ಬೋದು, ಮುಖ ಗಂಟು ಹಾಕ್ಕೊಂಡಿರ್ಬೋದು ಅಥವಾ ಸಪ್ಪೆ ಮೊರೆ ಹಾಕಿರ್ಬೋದು. ಸಮ್ಟೈಮ್ಸು ಆ ವ್ಯಕ್ತಿ ಸುಳ್ಳು ಹೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಮಾತಿಗೆ ಸುಳ್ಳು ಹೇಳ್ಬೋದು. ಓಕೆ, ತಪ್ಪಿಸ್ಕೊಳ್ಳೋಕ್ಕೆ, ತನ್ನನ್ನು ತಾನು ತಪ್ಪಿಸ್ಕೊಳ್ಳೋಕ್ಕೆ, ತನ್ನನ್ನು ತಾನು ಡಿಫೆಂಡ್ ಮಾಡುವಂತಹ ವ್ಯಕ್ತಿ. ಓಕೆ,
ಹಾಗೇ ಇನ್ನೊಬ್ಬರ ಬಗ್ಗೆ ಚಾಡಿ ಮಾತು ಹೇಳುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ಇನ್ನೊಬ್ಬರ ಮಾತನ್ನು ಅಥವಾ ಚಾಡಿ ಮಾತನ್ನು ಕೇಳುವಂತಹ ವ್ಯಕ್ತಿ ಅವರಾಗಿದ್ದಾರೆ. ಎಮೋಷ್ನಲ್ ಇದ್ದಾರೆ, ಬಟ್ ಅವ್ರಿಗೆ ಸೆಲ್ಫ್ ಲವ್ ಭಾಳ ಇಷ್ಟ. ಓಕೆ, ಸೊ ಅವರಿಗೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಇಷ್ಟ. ಯಾವಾಗಲೂ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದು. ಈಗ ಒಂದು ಪಕ್ಷ ನಿಮ್ಮ ಜೊತೆ ಮದುವೆ ಆಯಿತು ಅಂತಂದರೆ ಬರೀ ಹಿಂದಿನ ಮಾತನ್ನು ಹೇಳಿ 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 ಜಗಳ ಮಾಡ್ತಾರೆ. ಓಕೆ, ಪದೇ ಪದೇ ನಿಮಗೂ ಹರ್ಟ್ ಮಾಡ್ತಾರೆ, ಅವ್ರಿಗೂ ಹರ್ಟ್ ಮಾಡ್ಕೊಳ್ಳೋಂತಹ ವ್ಯಕ್ತಿ. ಸೊ ನಾವಿಲ್ಲಿ ಡಿವೈನಲ್ಲಿ ಗೈಡೆನ್ಸ್ ಮಾಡೋದೇನೆಂದರೆ, ಅಂಥ ವ್ಯಕ್ತಿ ಈಗ ಆಲ್ರೆಡಿ ನಿಮ್ಮ ಜೊತೆಗಿದ್ದರೆ ಅಂಥ ವ್ಯಕ್ತಿಯಿಂದ ನೀವು ದೂರ ಆಗೋದು ಒಳ್ಳೆಯದು. ಒಂದು ಪಕ್ಷ ಅಂಥ ವ್ಯಕ್ತಿ ಜೊತೆಗೆ ಮದುವೆ ಆಗ್ತೀರಾ ಅಂತ ಅಂದವಾಗ ಆವಾಗ ನಿಮಗೆ ಚಾನ್ಸಸ್ ಇರುತ್ತೆ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಪರಿಚಯ ಆಗುತ್ತೆ, ಪರಿಚಯ ಆಗೋಕ್ಕಿಂತ ಮುಂಚೆ ಪರಿಚಯ ಆಗುತ್ತೆ, ಪರಿಚಯ ಆಗಿದ್ಮೇಲೆ ಎಂಗೇಜ್ಮೆಂಟ್ ಆದಮೇಲೆ ಮದುವೆ, ಈ ಥರ ಗ್ಯಾಪ್ ಇರುತ್ತೆ. ಓಕೆ, ಸೊ ಈ ಗ್ಯಾಪಲ್ಲೇ ನೀವು ಅವರ ಎನರ್ಜೀಸನ್ನು ಕಲೆಕ್ಟ್ ಮಾಡಿಕೊಂಡು ಅಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಬರದೇ ಇರೋಕ್ಕೆ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನನಗೆ ಡಿವೈನ್ ಸೋಲ್ಮೇಟ್ ಎನರ್ಜಿ ಏನು ಕಾಣಿಸ್ತಾ ಇಲ್ಲ, ಬಟ್ ಕಾರ್ಮಿಕ್ ಸೋಲ್ಮೇಟ್ ಕಾಣಿಸ್ತಾ ಇದೆ, ಕರ್ಮ. ಓಕೆ, ಕರ್ಮ ಬಂಧನ ಕಾಣಿಸ್ತಿದೆ. ಒಂದು ಪಕ್ಷ ನೀವು ಅಂಥವ್ರ ಜೊತೆಗೇ ಮದುವೆ ಆಗೋ ಚಾನ್ಸಸ್ ಬಂತು ಅಂತಂದರೆ ಅವ್ರ ಜೊತೆಗೆ ಮದುವೆನೂ ಆಗ್ತೀರಾ, ಅವ್ರ ಜೊತೆಗೆ ಮಕ್ಕಳೂ ಆಗುತ್ತೆ. ಬಟ್ ನಿಮಗೆ ಅಲ್ಲಿ ಫ್ರೀಡಮ್ ಕಮ್ಮಿ ಇರುತ್ತೆ. 50-50 ಎನರ್ಜೀಸ್. ಓಕೆ, ಒಂದಿನ ಖುಷಿಯಾಗಿದ್ದರೆ ಇನ್ನೊಂದು ದಿನ ಕಷ್ಟದಲ್ಲಿರ್ತೀರಿ, ದುಃಖದಲ್ಲಿರ್ತೀರಿ, ಅಥವಾ ಇವತ್ತು ದುಃಖದಲ್ಲಿದ್ದರೆ ಕಷ್ಟದಲ್ಲಿತ್ತು ಅಂತಂದರೆ ನಾಳೆ ಮತ್ತೆ ಖುಷಿಯಾಗಿರ್ತೀರಿ. ನಿಮ್ಮ ಪಾರ್ಟ್ನರ್ ಹೆಂಗೆ ಅಂದರೆ ಇವಾಗ ನಿಮಗೆ ಹರ್ಟ್ ಮಾಡ್ಬೋದು, ಇನ್ನೊಂದು ಗಳಿಗೆಯಲ್ಲಿ ನಿಮ್ಮನ್ನು ಹೊಲಿಸ್ಬೋದು. ಓಕೆ, ಅಥವಾ ಸಾರಿ ಕೇಳ್ಬೋದು, ಅಥವಾ ನೀವು ಸಾರಿ ಕೇಳ್ಬೋದು. ಹೀಗೆ ಒಂದು ಅಡ್ಜಸ್ಟ್ಮೆಂಟ್ ಎನರ್ಜಿ ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಎಮೋಷನ್ಸ್ ಇದೆ, ಹೌದು, ರೆಸ್ಪಾನ್ಸಿಬಿಲಿಟಿನ ತಗೋತಾರೆ, ಬಟ್ ಎಲ್ಲೋ ಒಂದು ಕಡೆ ಅವ್ರ ಕೈ ಜಾರಿ ಹೋಗುತ್ತೆ, ಕೈ ಮೀರಿ ಹೋಗುತ್ತೆ. ಟೈಮ್ ಅವರಿಗೆ ಹೊಂದಾಣಿಕೆ ಆಗಲ್ಲ, ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟಪಡ್ತಾರೆ. ಈ ಥರದೊಂದು ಎನರ್ಜಿ. ಓಕೆ, ಸೊ ತೀರಾ ನಿಮ್ಮ ಪರ್ಸನ್ನು ವೆಲ್ದಿ ಥರ ಕಾಣಿಸ್ತಾ ಇಲ್ಲ. 50-50 ಎನರ್ಜೀಸ್. ಓಕೆ, ತುಂಬ ವೆಲ್ದಿಯಾಗಿ ಏನೂ ಕಾಣಿಸ್ತಾ ಇಲ್ಲ. ಸೊ ಅವ್ರಿಗೆ ಏನಂದರೆ ಲೈಫಲ್ಲಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುವಂಥ ವ್ಯಕ್ತಿ. ಅಂದರೆ ನಿಮ್ಮನ್ನು ಮದುವೆ ಆಗಿದ್ಮೇಲೆ ಡೇ ಬೈ ಡೇ ಅಂದರೆ ಒಂದು ಬಡತನದಿಂದ ಒಂದು ಮಿಡಲ್ ಕ್ಲಾಸಿಗೆ ಬರ್ಬೋದು, ಅಥವಾ ಮಿಡಲ್ ಕ್ಲಾಸಲ್ಲಿದ್ದರೆ ಒಂದು ಸ್ವಲ್ಪ ರಿಚ್ ಕೆಟಗರಿಲಿ ಬರ್ಬೋದು. ಈ ಥರ ಒಂದು ಎನರ್ಜೀಸಲ್ಲಿ ಬರೋಂಗೆ ಕಾಣುತ್ತೆ. ಅಂದರೆ ನಿಮ್ಮ ಲೈಫು ವಯಸ್ಸಾಗಿದ್ಮೇಲೆ ಇಳಿ ವಯಸ್ಸಲ್ಲಿ ಮಕ್ಕಳು ದೊಡ್ಡವರಾಗ್ತಾ ಹಾಗೆ ನಿಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮಕ್ಕಳಿಗೋಸ್ಕರ ನೀವು ಫ್ಯಾಮಿಲಿ ಜೊತೆಗೆ ಅಂದರೆ ನಿಮ್ಮ ಪರ್ಸನ್ ಜೊತೆಗಿರುವಂತಹ ಒಂದು ಎನರ್ಜೀಸ್ ಕಾಣಿಸ್ತಾ ಇರುತ್ತೆ. ಓಕೆ, ನೀವು ತುಂಬಾ ಈಗ ನಿಮ್ಮ ಸ್ಪಾಸ್ ಬಂದಿರೋರು ಫೀಮೇಲ್ ಆಗಿದ್ದರೆ ಅವ್ರು ತುಂಬ ಎಮೋಷ್ನಲ್, ತುಂಬಾ ಡಿವೋಟಿ, ತುಂಬಾ ದೇವರನ್ನ ನಂಬ್ತಾರೆ, ಮತ್ತು ದೇವರಿಗೆ ಸರೆಂಡರ್ ಮಾಡುವಂತಹ ವ್ಯಕ್ತಿ. ಯಾರನ್ನು ಬೇಕಾದ್ರೂ ಬಿಡ್ತಾರೆ, ದೇವರನ್ನು ಬಿಡುವಂತಹ ವ್ಯಕ್ತಿ ಅಲ್ಲ. ಅವ್ರಿಗೆ ಬರೋ ಕಷ್ಟನೆಲ್ಲ ದೇವ್ರಿಗೆ ಹೇಳ್ಕೊಂಡು ಹಾಗೆ ಜೀವನವನ್ನು ಸಾಗಿಸುವಂತಹ ವ್ಯಕ್ತಿ. ಓಕೆ, ಕಣ್ಣೀರಲ್ಲಿ ಕೈ ತೊಳೆಯುವಂಥ ವ್ಯಕ್ತಿ. ಸೊ ಅಂಥವರಿಗೆ ನೀವು ಕಣ್ಣೀರು ಹಾಕ್ಸೋಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಇಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಇದು ಒಂದು ಲೈಫು, ಕಾರ್ಮಿಕ್ ಸೋಲ್ಮೇಟ್ ಇದೆ ಅಂತಂದಾಗ ಒಬ್ರಿಗೊಬ್ರನ್ನ ಕ್ಷಮಿಸ್ಕೊಂಡು ಲೈಫ್ ಲೀಡ್ ಮಾಡಬೇಕು. ಚುಚ್ಚು ಮಾತುಗಳನ್ನು ಆಡೋದನ್ನು ಬಿಡಬೇಕು, ಕೆಟ್ಟ ಪದಗಳನ್ನು ಯೂಸ್ ಮಾಡೋದು ಬಿಡಬೇಕು, ನನ್ನಿಂದನೇ ನೀನು ಅನ್ನೋದನ್ನು ಬಿಡಬೇಕು, ನಿನ್ನಿಂದನೇ ನಾನು ಅನ್ನೋ ಎನರ್ಜಿನೂ ಬಿಡಬೇಕು. ಈಗೋ ಬಿಟ್ಟು ಇಲ್ಲಿ ಲೈಫ್ ಲೀಡ್ ಮಾಡಬೇಕಾಗುತ್ತೆ. ನೀವು ಕಾರ್ಮಿಕ್ ಸೋಲ್ಮೇಟ್ ಎನರ್ಜಿನ ಕಂಪ್ಲೀಟ್ ಮಾಡಿಲ್ಲ, ಇಲ್ಲಿವರೆಗೂ ಜನ್ಮ ಮುಂದುವರಿತಾ ಇದೆ ಅಂತಂದರೆ ನೀವಿನ್ನೂ ಒಬ್ರಿಗೊಬ್ರು ಕಂಪ್ಲೀಟ್ ಮಾಡಿಲ್ಲ, ಒಬ್ರಿಗೊಬ್ರು ಕ್ಷಮಿಸಿಲ್ಲ, ಒಬ್ರಿಗೊಬ್ರು ಕ್ಷಮೆ ಕೇಳ್ಕೊಂಡಿಲ್ಲ, ಒಬ್ರಿಗೊಬ್ರು ಕ್ಷಮಿಸ್ಕೊಂಡಿಲ್ಲ. ಓಕೆ, ಸೊ ತಪ್ಪಾಗಿದೆ ಅಂತ ಒಪ್ಕೊಳ್ತಾ ಇಲ್ಲ. ಇದೇ ಕಾರಣದಿಂದ ಇದು ಕ್ಯಾರಿ ಫಾರ್ವರ್ಡ್ ಆಗಿದೆ. ಆ ಕಾರಣದಿಂದ ಮತ್ತೆ ಇಲ್ಲಿ ನೀವು ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ. ಅಂದರೆ ಒಬ್ರಿಗೊಬ್ರ ಮೇಲೆ ದ್ವೇಷ ಭಾವ ಇಟ್ಕೊಂಡೇ ನೀವು ಈ ಒಂದು ಮ್ಯಾರೇಜ್ ಕಮಿಟ್ಮೆಂಟಿಗೆ ಬರುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏರ್ಪಡ್ಬೋದು. ಯಾಕಂದರೆ ಪಾಸ್ಟ್ ಲೈಫಲ್ಲೂ ಥರ್ಡ್ ಪಾರ್ಟಿ ಸಿಚುವೇಶನಿಂದಾಗಿ ನೀವು ನಿಮ್ಮ ಸ್ಪಾಸಿಗೆ ದ್ರೋಹ ಮಾಡಿರ್ಬೋದು. ಆ ಒಂದು ದ್ರೋಹವನ್ನು ಪಾಠ ಕಲಿಸೋಕ್ಕೋಸ್ಕರ ಮತ್ತೆ ನಿಮ್ಮ ಸ್ಪಾಸು ನಿಮ್ಮ ಜೊತೆಗೆ ಬಂದು ಮತ್ತೆ ಅದೇ ಥರ್ಡ್ ಪಾರ್ಟಿ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದು ನಿಮ್ಮ ಸಂಸಾರವನ್ನು ಒಡೆಯುವಂಥ ಚಾನ್ಸಸ್ ಇದೆ. ಅದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ. ಓಕೆ, ಬುದ್ಧಿ ಇಟ್ಕೊಂಡು ಕೆಲಸ ಮಾಡಿ, ತುಂಬ ಯೋಚನೆ ಮಾಡಿ ಕೆಲಸ ಮಾಡಿ, ಮೆಚ್ಯೂರ್ಡಾಗಿ ಕೆಲಸ ಮಾಡಬೇಕು, ಮೆಚ್ಯೂರ್ಡಾಗಿ ಆ್ಯಕ್ಷನನ್ನು ತೊಗೋಬೇಕು. ಡೈಲಿ ಲೈಫ್ ಕೂಡ ಮೆಚ್ಯೂರ್ಡಾಗಿಯೇ ಆ್ಯಕ್ಷನ್ ತೊಗೋಬೇಕು. ಓಕೆ, ಸುಮ್ಮನೆ ಉಡಾಫೆ ಜೀವನವನ್ನು ಜೀವಿಸೋಕ್ಕೆ ಹೋಗಬೇಡಿ. ಇಲ್ಲಿ ಮೇಲ್ ಫೀಮೇಲ್ ಇಬ್ಬರಿಗೂ ನಾನು ಗೈಡ್ ಮಾಡ್ತಾ ಇರೋದು, ಯೂನಿವರ್ಸ್ ಗೈಡ್ ಮಾಡ್ತಾ ಇರೋದು. ಓಕೆ, ದೇವರನ್ನ ನಂಬಿ ಕೂತ್ಕೊಂಡ್ರೆ ಸಾಲದು, ನೀವು ಕೂಡ ಆ್ಯಕ್ಷನ್ ಮಾಡಬೇಕು, ನೀವು ಕೂಡ ಸರಿಯಾದ ಥಾಟ್ಸನ್ನು ಯೂಸ್ ಮಾಡಬೇಕು, ನೀವು ಕೂಡ ಸರಿಯಾದ ಫೀಲಿಂಗ್ಸನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಸೊ ಅವ್ರು ನೋಡೋಕ್ಕೆ ಹೇಗಿದ್ದಾರೆ ಅಂತಂದರೆ ಆ್ಯಕ್ಚುಲ್ ವೈಸು ಸೋಲ್ ವೈಸ್ ಬಂದು ಓಕೆ, ಸೋಲ್ ವೈಸ್ ಬಂದು ಟ್ರಾನ್ಸ್ಪರೆಂಟು. ಅಂದರೆ ಅವರು ಸೋಲ್ ಪ್ಯೂರ್ ಇದೆ. ಬಟ್ ನಿಮ್ಮ ಇಬ್ಬರ ನಡುವಿನ ಕರ್ಮ ಬಂಧನದಿಂದಾಗಿ ನಿಮಗೆ ಒಬ್ರಿಗೊಬ್ರು ಡೆವಿಲ್ ಫೀಲ್ ಆಗುತ್ತೆ. ಓಕೆ,
ಸೊ ಆ್ಯಕ್ಚುಲಿ ಏಂಜಲ್ ಎನರ್ಜೀಸ್ ಕಾಣಿಸ್ತಾ ಇದೆ. ಓಕೆ, ಸಮ್ಟೈಮ್ಸ್ ಅವರು ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ಲೇಡಿ, ಓಕೆ, ಈ ಥರ ನಿಮಗೆ ಫೀಲ್ ಆಗುತ್ತೆ. ಬಟ್ ಸಮ್ಟೈಮ್ಸ್ ನಿಮಗೆ ರಾಕ್ಷಸಿ ಫೀಲ್ ಬಂದ್ಬಿಡತ್ತೆ. ಓಕೆ, ಯಾಕೆಂದರೆ ಅದು ನಿಮ್ಮ ಇಬ್ಬರ ನಡುವಿನ ಕರ್ಮ ಬಂಧನದಿಂದಾಗಿ. ಆಮೇಲೆ ಇಬ್ಬರಿಗೂ ಒಬ್ರಿಗೊಬ್ರಿಗೆ ಏನೇನೋ ದುರಾಸೆಗಳು ಸ್ಟಾರ್ಟ್ ಆಗುತ್ತೆ. ಆ ದುರಾಸೆಯನ್ನು ಈಡೇರಿಸ್ಕೊಳ್ಳೋಕ್ಕೇ ಕಷ್ಟಪಡ್ತೀರಿ. ಸೊ ಆದಷ್ಟು ಲೈಫನ್ನ ಹೆಂಗೆ ಲೀಡ್ ಮಾಡಬೇಕಂದ್ರೆ ನಿಮಗೆ ಅಗತ್ಯ ಏನಿದೆಯೋ ಅದನ್ನು ನೋಡೇ ನೀವು ಲೈಫಲ್ಲಿ ಲೀಡ್ ಮಾಡಬೇಕು. ನಿಮ್ಮ ಮಾನಸಿಕ ಹೆಲ್ತ್ಗಾಗಿರ್ಬೋದು, ದೈಹಿಕ ಹೆಲ್ತ್ಗಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡು ಲೈಫ್ ಲೀಡ್ ಮಾಡಬೇಕೇ ಹೊರತು ಒಬ್ರಿಗೊಬ್ರು ಹೀಯಾಳಿಸೋದು, ಒಬ್ರಿಗೊಬ್ರಿಗೆ ಇರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋದು, ಓಕೆ, ಅವಮಾನ ಮಾಡೋದು, ಇದನ್ನೆಲ್ಲ ಮಾಡಬಾರ್ದು. ಓಕೆ, ಅದನ್ನು ಮಾಡಿದ್ರೇ ನಿಮಗೆ ಕಷ್ಟ. ಬಹುಶಃ ತುಂಬ ಜನ ಕಾರ್ಮಿಕ್ ರಿಲೇಷನ್ಶಿಪ್ ಇದೇ ಕಾರಣಕ್ಕೆ ಜೊತೆಗಿರ್ತಾರೆ. ಇಲ್ಲಿ ಯಾಕೆ 8 ಜನ್ಮ ಅಂತಂದರೆ, ಕೆಲವೊಂದು ಜನ್ಮದಲ್ಲಿ ನೀವು ಒಂದು ಒಳ್ಳೆ ವಿಚಾರ ಅಂದರೆ ಒಂದು ಒಳ್ಳೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ಸೋಲ್ಮೇಟ್ ಆಗಿದ್ರಿ. ಓಕೆ, ಸ್ಟಾರ್ಟಿಂಗ್ ಲೈಫಲ್ಲಿ ನೀವಿಬ್ಬರ ಜೋಡಿ ಬಂದಾಗ ಒಂದು ಒಳ್ಳೆ ಲೈಫ್ ಲೀಡ್ ಮಾಡಿದ್ರಿ. ಓಕೆ, ಆಮೇಲೆ ಬರ್ತಾ ಯೂನಿವರ್ಸ್ ನಿಮಗೆ ಚಾಲೆಂಜಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಚಾಲೆಂಜಸ್ಸಲ್ಲಿ ನೀವಿಬ್ಬರು ಸೋತ್ರಿ, ನಿಮ್ಮ ಒಂದು ಮ್ಯಾರೇಜ್ ಲೈಫನ್ನು ಕಂಪ್ಲೀಟ್ ಮಾಡಲಿಲ್ಲ. ಅಂದರೆ ಒಂದು ನೀವು ಅಥವಾ ನಿಮ್ಮ ಸ್ಪಾಸ್ ಒಬ್ರಿಗೊಬ್ರು ಬಿಟ್ಟು ಹೋಗಿರ್ಬೋದು. ಸೊ ಲೈಫಲ್ಲಿ ನೀವೇನು ಮಾಡಿಬಿಟ್ರಿ, ಮ್ಯಾರೇಜ್ ಲೈಫನ್ನು ಕಟ್ ಮಾಡಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಅಥವಾ ಮದುವೆ ಆಗಿ ಹಾಗೇ ಬಿಟ್ಟು ಹೋಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮ್ಯಾರೇಜ್ ಲೈಫನ್ನು, ನಿಮ್ಮ ರೆಸ್ಪಾನ್ಸಿಬಿಲಿಟಿನ ನೀವು ಪೂರ್ಣಗೊಳಿಸಲಿಲ್ಲ, ನಿಮ್ಮ ಕರ್ಮವನ್ನು ಕರೆಕ್ಟಾಗಿ ಮಾಡಲಿಲ್ಲ. ಅದೇ ಕಾರಣಕ್ಕೆ ಈ ಒಂದು ನೆಗೆಟಿವ್ ಸೈಕಲ್ ಏನು ಪ್ರತಿ ಜನ್ಮದಲ್ಲೂ ಕಂಟಿನ್ಯೂ ಹೋಗ್ತಾ ಇದೆ ಹೊರತು ನೀವು ಅದನ್ನು ಎಂಡ್ ಮಾಡ್ತಾ ಇಲ್ಲ. ಸೊ ಒಂದು ಪಕ್ಷ ಈ ಜನ್ಮದಲ್ಲಾದರೂ ನೀವು ಒಬ್ರಿಗೊಬ್ರು ಕ್ಷಮಿಸ್ಕೊಂಡು, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು, ಓಕೆ, ಲೈಫ್ ಲೀಡ್ ಮಾಡ್ಕೊಂಡು ಹೋದರೆ ಬಹುಶಃ ಇದೊಂದು ಜನ್ಮ ನಿಮ್ಮ ಆ ಸ್ಪಾಸ್ ಜೊತೆಗೆ ಎಂಡ್ ಆಗ್ಬೋದು. ಓಕೆ, ಅಥವಾ ನೀವು ಯೂನಿವರ್ಸ್ ಹತ್ರ ಪ್ರೇಯರ್ ಮಾಡಿ, ನಿಮಗೆ ಈ ಕಾರ್ಮಿಕ್ ರಿಲೇಷನ್ಶಿಪ್ ಬೇಡ, ಸೋಲ್ಮೇಟ್ ಎನರ್ಜಿ ಜೊತೆಗೆ ಬೇಕು ಅಂತಂದರೆ. ಕೆಲವ್ರಿಗೆ ಡೆಸ್ಟಿನಿ ಬರ್ದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವ್ರದ್ದು ಲೈಫಲ್ಲಿ ಇಂಥ ವ್ಯಕ್ತಿಗಳ ಜೊತೆಗೆ ವೈವಾಹಿಕ ಸಂಬಂಧವನ್ನು ಇಟ್ಕೊಂಡು ಕರ್ಮವನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಜನ್ಮದ ಅಂದರೆ ನಿಮ್ಮ ಸೋಲಿಗೆ ಅಂಟಿರ್ತಕ್ಕಂಥ ಕರ್ಮ ಎಂಡ್ ಆಗುತ್ತೆ. ಆಮೇಲೆ ನೀವು ಹೊಸ ಲೈಫನ್ನು ಅಥವಾ ಹೊಸ ಸೋಲ್ಮೇಟನ್ನು ಅಥವಾ ಹಿಂದಿನ ಸೋಲ್ಮೇಟ್ ಜೊತೆಗೆ ಯೂನಿಯನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ರೀಡಿಂಗ್ ಏನಪ್ಪ ಅಂತಂದರೆ, ನಿಮಗೆ ತುಂಬ ಸ್ಟ್ರಗಲ್ ಫೇಸ್ ಮಾಡುವಂತಹ ವ್ಯಕ್ತಿ. ಓಕೆ, ಸೊ ನೀವು ಅದನ್ನು ಈ ಜನ್ಮದಲ್ಲಿ ಅವ್ರ ಜೊತೆಗೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟು. ಓಕೆ, ಕೆಲವ್ರದ್ದು ಇಲ್ಲಿ ಲಾಂಗ್ ಟರ್ಮಲ್ಲಿ ರಿಲೇಷನ್ಶಿಪ್ ಹೋಗುತ್ತೆ. ಅಂದರೆ ಇಳಿ ವಯಸ್ಸಲ್ಲೂ ಕೂಡ ನೀವು ಸ್ಟ್ರಗಲ್ ಫೇಸ್ ಮಾಡ್ತಾ ಇರ್ತೀರ, ಇಬ್ಬರು ಗಂಡ ಹೆಂಡತಿ ಇಬ್ಬರೂ. ಓಕೆ, ಇನ್ನು ಕೆಲವ್ರದ್ದು ಇಲ್ಲಿ 2 ಮಂತ್ಸ್ಗೂ 2 ಇಯರ್ಸು ಮ್ಯಾರೇಜ್ ಹೋಗುತ್ತೆ, ಆಮೇಲೆ ಬ್ರೇಕಪ್ ಆಗ್ಬೋದು, ಅಂದರೆ ಡಿವೋರ್ಸ್ ಆಗ್ಬೋದು. ಈ ಥರದೊಂದು ಎನರ್ಜಿ ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಒಟ್ಟಿನಲ್ಲಿ ಈ ಒಂದು ರೀಡಿಂಗ್ ನೀವೇನು ನೋಡ್ತಾ ಇದ್ದೀರಿ, ನಿಮ್ಮ ರಿಲೇಷನ್ಶಿಪ್ಪು ಕಂಪ್ಲೀಟ್ಲಿ ಕರ್ಮಕ್ಕೆ ಸಂಬಂಧಪಟ್ಟಂಗೆ ಋಣಾನುಬಂಧ, ಅಂದರೆ ಸಾಲ ತೀರಿಸುವಂತಹ ಒಂದು ಸಂಬಂಧ, ಒಬ್ರಿಗೊಬ್ರು ಸಾಲ ತೀರಿಸ್ಕೊಂತ ಹೋಗೋದು. ಸೊ ಆದಷ್ಟು ಮಾತಲ್ಲಿ ಇಡ್ತಾ ಇರಲಿ, ಒಬ್ರಿಗೊಬ್ರು ಕ್ಷಮಿಸ್ಕೊಳ್ಳಿ. ಪಾಸ್ಟಲ್ಲಿ ಆಗೋದನ್ನೆಲ್ಲವನ್ನು ಪ್ರೆಸೆಂಟಲ್ಲಿ ತಂದ್ಕೊಂಡು ಫ್ಯೂಚರ್ ಹಾಳು ಮಾಡ್ಕೊಳ್ಬೇಡಿ. ಯಾಕೆ ಇದು ಒಂದು ಬ್ಯೂಟಿಫುಲ್ ಗೈಡೆನ್ಸ್ ನಿಮಗೆ ಯೂನಿವರ್ಸಿಂದ ಕೊಟ್ಟಿರೋದು. ಸೊ ಯಾವಾಗಲೂ ಅಲರ್ಟ್ ಆಗಿರಿ, ತುಂಬ ಯೋಚನೆ ಮಾಡಿ ಅಲರ್ಟ್ ಆಗಿರಿ. ಆ್ಯಂಡ್ ಆದಷ್ಟು ಯೂನಿವರ್ಸ್ ಹತ್ರನೇ ಕ್ಷಮೆ ಕೇಳ್ತಾ ಹೋಗಿ. ಆದಷ್ಟು ಯೂನಿವರ್ಸ್ ಹತ್ರ ಡೈಲಿ ಕ್ಷಮೆ ಪ್ರಾರ್ಥನೆ ಮಾಡಿ, ಡೈಲಿ ಥ್ಯಾಂಕ್ ಯು ಹೇಳಿ ಈ ಒಂದು ಲೈಫಿಗೆ. ಓಕೆ, ನಿಮಗೆ ಸಿಕ್ಕಿರ್ತಕ್ಕಂಥ ಪ್ರತಿಯೊಂದು ವಿಚಾರವೂ ಏನಿದೆ, ಅಥವಾ ನಿಮ್ಮ ಫಿಸಿಕಲ್ ಬಾಡಿನೇ ಆಗಿರ್ಬೋದು, ಫ್ಯಾಮಿಲಿನೇ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಏನೇನು ನಿಮಗೆ ಸಿಕ್ಕಿದೆ ಅದೆಲ್ಲದಕ್ಕೂ ಧನ್ಯವಾದಗಳು ಯೂನಿವರ್ಸ್, ನೀವು ನನಗೆ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಇದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋತೀನಿ. ಹಾಗೇ ಯಾರು ನನ್ನ ಲೈಫಲ್ಲಿ ಅಂದರೆ ಕರ್ಮ ಬಂಧನಕ್ಕೊಳಗಾಗಿದ್ದೀನಿ, ನನ್ನಿಂದ ಅವ್ರಿಗೆ ಹರ್ಟ್ ಆಗಿದ್ದರೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಹಾಗೆ ನನ್ನನ್ನು ನಾನು ಕ್ಷಮಿಸ್ಕೊಳ್ತಾ ಇದ್ದೀನಿ. ಈ ಥರ ನೀವು ಡೈಲಿ ಕ್ಷಮಾ ಪ್ರಾರ್ಥನಾ ಮತ್ತು ಗ್ರ್ಯಾಟಿಟ್ಯೂಡನ್ನು ಫೀಲ್ ಮಾಡ್ತಾ ಹೋದರೆ ಯೂನಿವರ್ಸ್ ನಿಮಗೊಂದು ಒಳ್ಳೆ ದಾರಿ ತೋರಿಸ್ತಾರೆ. ಓಕೆನಾ? ಯಾಕೆಂದರೆ ಇಲ್ಲಿ ಎನರ್ಜಿ ಇದೆ ನೋಡಿ, ಯೂನಿವರ್ಸ್ ನಿಮಗೆ ದಾರಿಯನ್ನು ತೋರಿಸ್ತಾರೆ. ಸೊ ಯಾವಾಗಲೂ ಗ್ರೌಂಡೆಡ್ ಆಗಿರಿ, ಅಹಂಕಾರವನ್ನು ಬರೋಕ್ಕೆ ಬಿಡಬೇಡಿ, ಈಗೋ ಅಲ್ಲಿ ಆ್ಯಕ್ಷನನ್ನು ತಗೋಬೇಡಿ. ಓಕೆ, ದುಡುಕು ಸ್ವಭಾವ ನಿಮ್ಮನ್ನು ದಾರಿ ತಪ್ಪಿಸ್ಬೋದು. ಹಾಗಾಗಿ ಅಲರ್ಟ್ ಆಗಿರಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.